ಟಾರ್ಗೆಟ್ಗೆ ಮತ್ತು ಸ್ವಾಗತ. ತಾವೇ ಒಂದು ಬಹಳ ಮಹತ್ವದ ವಿಷಯವನ್ನು ತಾವು ಹೇಳ್ತದೆ, ನಮ್ಮ ಸಿನಿಮಾಗಳು ನಮ್ಮ ನಿರೀಕ್ಷೆಗೆ ತಕ್ಕಾಗಿ ಬರ್ತಾ ಇಲ್ಲ, ಕನ್ನಡಿಗರ ಆಶಯಕ್ಕೆ ತಕ್ಕಾಗಿ ಬರ್ತಾ ಇಲ್ಲ ಅನ್ನೋಂಥದ್ದು. ಹಾಗಾದರೆ ನೀವು ಯಾರನ್ನು ಕೇಳಿ ಸಿನಿಮಾ ಮಾಡ್ತೀರಿ? ಹಣದ ತೈಲಿಯನ್ನು ಕೇಳಿ ಸಿನಿಮಾ ಮಾಡ್ತಾರೆ. ಹಣದ ತೈಲಿ ನಾನು ಮಾಡ್ತಾ ಇಲ್ಲ ಸಿನಿಮಾಗಳು, ನಿರ್ಮಾಪಕ ಬಂದು ಇಂಥ ಸಿನಿಮಾ ನಾವು ಮಾಡ್ತಾ ಇದ್ದೀವಿ ಬನ್ನಿ ಕೆಲಸ ಮಾಡೋಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ಜೋಳಿಗೆ ಹಿಡ್ಕೊಂಡು ಬರ್ಬೇಕಾ ನಿರ್ಮಾಪಕರು? ಸಿನಿಮಾ ಮಾಡಿ ದುಡ್ಡು ಇಸ್ಕೋಬೇಕಾ? ಮತ್ತೆ ದುಡ್ಡು ತಂದು ಹಾಕಿ ಮೇಲೆ ತಂದು ಮಾಡೋ ಹಣ ತೈಲಿರೋ ಸಿನಿಮಾ ಮಾಡ್ತಾರೋದು ಈಗ. ಹೌದು ಹೌದು, ಹಣ ಇಲ್ಲದೆ ಎಲ್ಲಿ ಸಿನಿಮಾಗಳು? ಉದ್ಯಮ ಇದು ಉದ್ಯಮ ಅಂತ. ಉದ್ಯಮ ಅನ್ನುವಾಗ ಡಬ್ಬಿಂಗ್ ಅನ್ನ ಎಂಟ್ರಿ ಕೊಡಿ, ಅವಕಾಶ ಕೊಡಿ, ಅದನ್ನ ಭವಿಷ್ಯ ಅಲ್ಲ. ನೀವು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಿಮಗೆ ಮೊಬೈಲ್ ಬೇಕು, ಲ್ಯಾಪ್ಟಾಪ್ ಬೇಕು, ಕಂಪ್ಯೂಟರ್ ಬೇಕು, ಮಲ್ಟಿಪ್ಲೆಕ್ಸ್ ಬೇಕು, ವಿಮಾನ ಬೇಕು. ಅಲ್ಲ, ಯಾವ ರಾಜ್ಯದಲ್ಲಿ ಸಿನಿಮಾ ಮಾತ್ರ ಡಬ್ಬೇಡ. ಯಾವ ರಾಜ್ಯದಲ್ಲಿ ಕನ್ನಡ ಸಿನಿಮಾಗಳು ಓಡ್ತಾ ಇದೆ ಸರ್? ನಮ್ಮ ರಾಜ್ಯದಲ್ಲಿ ಬಿಟ್ಟರೆ ಇನ್ಯಾವ ರಾಜ್ಯದಲ್ಲೂ ಕನ್ನಡ ಓಡಲ್ಲ. ಆದರೆ ತಮಿಳು, ತೆಲುಗು, ಮಲಯಾಳಮ್ಮು, ಭೋಜ್ಪುರಿ, ಹಿಂದಿ ಎಲ್ಲ ಬರ್ತಾ ಇರೋದು ಕರ್ನಾಟಕದಲ್ಲಿ. ಅದೇ ಭಾಷೆಯಲ್ಲಿ ನೋಡ್ತಾ ಇದೀವಿ. ನೀವು ಲೆವೆಲ್ ಫೀಲ್ಡ್ ಇಲ್ಲ ನಿಮಗೆ, ನಾವೆಲ್ಲ ಭಾಷೆನೂ ಪ್ರೀತಿಸ್ತೀವಿ, ಅದೇ ಎಲ್ಲಾ ಭಾಷೆನೂ ಪ್ರೀತಿಸ್ತೀವಿ. ಏನಾದ್ರು ಡಬ್ಬಿಂಗ್ ಬರಬೇಕು ಅನ್ನೋಂಗಿದ್ರೆ ಎಲ್ಲಾ ಭಾಷಾ ಚಿತ್ರಗಳು ನಿಲ್ಲಿಸ್ಬಿಡಿ, ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿಬಿಡಿ. ತೀರ್ಮಾನ ಮಾಡಿ, ಒಕ್ಕೂಟ ಮಾಡಿ, ನಿಮ್ಮ ಚಲನಚಿತ್ರ ವಾಣಿಜ್ಯ ಮಾಡಿ, ನಿರ್ಮಾಪಕರ ಸಂಘ ಮಾಡಲಿ. CCI ಇದೆಯಲ್ಲ ಸರ್, ಅಲ್ಲಿಗೆ ಹೋಗ್ತಾರೆ, ಮತ್ತೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ. ಈಗ CCI, ಸುಪ್ರೀಂ ಕೋರ್ಟ್ ಎಲ್ಲ ಈ ಜಾಗತೀಕರಣ ಬಂದ ಮೇಲೆ ಏನಕ್ಕೂ ತಡೆ ಇಲ್ಲ. ದೊಡ್ಡ ದೊಡ್ಡ ರಸ್ತೆ ಮಾಡಿದ್ದಾರೆ, ಬಂದರು ಮಾಡಿದ್ದಾರೆ, ಏರ್ಪೋರ್ಟ್ ಮಾಡಿದ್ದಾರೆ. ಅಲ್ಲಿಂದ ತಂದು ಡಂಪ್ ಮಾಡ್ತಾರೆ, ಇಲ್ಲಿದೆಲ್ಲ ಒಳ್ಳೆಯದೆಲ್ಲ ತಗೊಂಡು ಹೋಗ್ತಾರೆ. ಅದೇ ಜಾಗತೀಕರಣ, ಅದೇ ಉದಾರೀಕರಣ, ಅದೇ ಖಾಸಗೀಕರಣ. ಇದ್ರ ಮಧ್ಯೆ ಬಡವರು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಇದು ಬಡವರ ನಿರ್ಮೂಲನ, ಬಡತನ ನಿರ್ಮೂಲನ ಅಲ್ಲ. ಈ ಜಾಗತೀಕರಣ ಮತ್ತು ಖಾಸಗೀಕರಣ, ಈ ಉದಾರೀಕರಣ ಬಂದಿರೋದೇ ತ್ರಿಶೂಲ ಇದ್ದಂಗೆ. ಎಸ್, ನಾನು ಅಶೋಕ್ ಅವರೇ ಸಂಪೂರ್ಣವಾಗಿ ಕಾರ್ಮಿಕರ ಪರವಾಗಿ ನಾನು ಇರ್ತೀನಿ. ನಾನು ನಿರ್ಮಾಪಕರ ಪರವಾಗಿ, ನಿರ್ದೇಶಕರ ಪರವಾಗಿ ಆಗಲಿ ಅಥವಾ ಕಲಾವಿದರ ಪರವಾಗಿ, ಯಾಕಂದರೆ ಕಾರ್ಮಿಕ ಉಳಿಬೇಕು. ನನಗೆ ಕಾರ್ಮಿಕರು. ಆದರೆ ಇಲ್ಲಿರ್ತಕ್ಕಂಥದ್ದು ಚಲನಚಿತ್ರ ರಂಗ ಅಂತಂದರೆ ಸಿನಿಮಾ ನಿರ್ಮಾಪಕರು, ನಿರ್ದೇಶಕರು, ವಿತರಕರು ಅನ್ನುವಷ್ಟರ ಮಟ್ಟಿಗೆ ಒಂದು ಸಣ್ಣ ಉದ್ಯಮವಾಗಿ ಇಡೀ ಕನ್ನಡಿಗರ ಮೇಲೆ ನೀವು ದಾಳಿ ಮಾಡ್ತಾ ಇದ್ರಿ, ಒಂದು ರೀತಿ ಹೇರ್ತಾ ಇದ್ರಿ. ಅಲ್ಲ ಸರ್, ಹೇರಕ್ಕೆ ಸಾಧ್ಯ? ನೀವು ಅಷ್ಟೇ ಕನ್ನಡಿಗರ, ನಾನೊಬ್ಬ ಕನ್ನಡಿಗ ವೀಕ್ಷಕನಾಗಿ ನನಗೆ ಆಯ್ಕೆ ಸ್ವಾತಂತ್ರ್ಯ ಇಲ್ವಾ ಸರ್? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಟಿಕೆಟ್ ತಗೊಂಡು ನೀವು ಹೋಗೋದೇ ಇಲ್ಲ. ನೀವು ಬಲವಂತ ಮಾಡೋರು ಯಾರು ಅಲ್ವಾ? ನಾನೊಂದು ಒಳ್ಳೆ ಇಂಗ್ಲಿಷ್ ಸಿನಿಮಾ ಕನ್ನಡದಲ್ಲಿ ಡಬ್ ಮಾಡೋದು ನೋಡ್ತೀನಿ. ನಾನು ಅವಾಗ ಒಳ್ಳೆ ಹಿಂದಿ ಸಿನಿಮಾ ಬರಲಿ ನನಗೆ, ಅವಾಗ ಇಂಗ್ಲಿಷ್ ನಿಲ್ಲಿಸ್ಬಿಡಿ, ಕನ್ನಡದಲ್ಲಿ ನೋಡಿ. ಅದನ್ನ ನಾನು ಕೇಳ್ತಾ ಇರೋದು. ಅದಕ್ಕೆ ಒಪ್ತಾರಾ? CCI ಯಾರು ತೀರ್ಮಾನ? ನೀವು ತೀರ್ಮಾನ ಮಾಡ್ಬೇಕಾಗಿರೋದು ಯಾವ್ದು ಬೇಕು ಯಾವ್ದು ಬೇಡ ಅಂತ. CCI ನಾವಲ್ಲ, ಈಗ CCI ಎಲ್ಲದಕ್ಕೂ CCI. ಯಾವುದೇ ಜಿಲ್ಲೆಗೆ ಹೋದ್ರು ಕೂಡ 10-20 ತೆಲುಗು ಸಿನಿಮಾ, 10-20 ತಮಿಳು ಸಿನಿಮಾ, 30-40 ಹಿಂದಿ ಸಿನಿಮಾ ಓಡ್ತಾ ಇದಾವೆ. ಅದನ್ನ ತಡಿಯಕ್ಕಾಗದೇ ಇರೋ ಡಬ್ಬಿಂಗ್ ಹೆಂಗ್ ತಡಿಯಕ್ಕಾಗತ್ತೆ? ಇಷ್ಟು ವರ್ಷ ತಡೆದಿದ್ವಲ್ಲ ಸರ್, 50 ವರ್ಷ ಹೇಗೆ ತಡೆದಿದ್ದು? ಕನ್ನಡಿಗರ ಇಚ್ಛಾಶಕ್ತಿ. ಎಲ್ಲ ತೆಲುಗು ವಿಲನ್ಗಳು ಬೇಕು ನಿಮಗೆ, ಹಿಂದಿ ವಿಲನ್ಗಳು ಬೇಕು, ನಾಯಕ ನಟರು ಹೊರಗಿನವರೇ ಬೇಕು, ಎಲ್ಲ ಕೂಡ ನಿಮ್ಗೆ ಪಾರ್ಸಲ್ ಹೊರಗಿಂದ ಬರಬೇಕು. ಅಲ್ಲ, ಅದನ್ನು ನಿರ್ಮಾಪಕರನ್ನ ಕರೆದು ಕೇಳಿ ಸರ್, ನನ್ನ ಕೇಳಿದ್ರೆ ಏನು ಪ್ರಯೋಜನ? ಅಲ್ಲ, ನೀವು ಆ ರಂಗದ ರೆಪ್ರೆಸೆಂಟ್ ಕೇಳ್ತಾ ಇದ್ದೀನಿ, ನಾನು ಒಕ್ಕೂಟದ ಇದ್ರೂ ಕೂಡ ಆ ಕ್ಷೇತ್ರದ ಒಬ್ಬ ಪ್ರತಿನಿಧಿ ಕೇಳ್ತಾ ಇದ್ದೀನಿ. ನಾನು ಕಾರ್ಮಿಕರ ಸಮಸ್ಯೆ ಬಗ್ಗೆ ಮಾತಾಡ್ಬೋದು ಸರ್. ESI ಮಾಡಿಸ್ಕೊಡಿ ನಮಗೆ, ಅವರ ವಯಸ್ಸಾದ ಮೇಲೆ ಅವ್ರ ಜೀವನ ಚೆನ್ನಾಗಿಲ್ಲ ಅಂತ ಕೇಳ್ತಾ ಇದ್ದೀವಿ. ಪ್ರೊಡ್ಯೂಸರ್ 4.25 ರೂಪಾಯಿ ಕೊಡಬೇಕು, ಕಾರ್ಮಿಕ 1.25 ರೂಪಾಯಿ ಕೊಡಬೇಕು. ಅದೇ ಇನ್ನೂ ಸಾಧ್ಯ ಆಗಿಲ್ಲ. ನೀವು ನಿಮ್ಗೆ ಕೊಡ್ತಾ ಇರೋ ಸಂಭಾವನೆ, ನಿಮ್ಗೆ ಕೊಡ್ತಾ ಇರೋ ವೇಜಸ್ ಹೆಚ್ಚಿಗೆ ಅಂತ ಹೇಳ್ತಾ ಇದ್ದಾರೆ ಅವರು. ಬಟ್ ನಾವು ವೃದ್ಧಾಪ್ಯದಲ್ಲಿ ಎಲ್ಲೋಗ್ಬೇಕು ನಮ್ಮ ಕಾರ್ಮಿಕರು, ಅವ್ರ ಬದುಕಿ ಹಾಗೆ. ಕನ್ನಡ 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 ಅಂತ ಇಷ್ಟೊಂದು ಹೇಳ್ತಾ ಇದ್ರಲ್ಲ ನೀವು. ಚಲನಚಿತ್ರರಂಗ ಉಳಿಬೇಕು, ಡಬ್ಬಿಂಗ್ ಬರೋದ್ರಿಂದ ನಮಗೆ ತೊಂದರೆ ಆಗುತ್ತೆ, ಇಡೀ ಕನ್ನಡ ನಾಶ ಆಗುತ್ತೆ ಅಂದರೆ ಎಷ್ಟು ಜನ ಚಲನಚಿತ್ರರಂಗದಲ್ಲಿ ಇರ್ತಕ್ಕಂಥವ್ರು ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸಿದ್ರೆ ಹೇಳ್ಬಿಡ್ರಿ ಸರ್. ಈಗ ನಮ್ಮ ಹಳ್ಳಿಗಳ ಕಡೆನೇ ಕನ್ನಡ ಅನ್ನದ ಭಾಷೆ ಅಲ್ಲ ಅಂಥೇಳಿ ನಮ್ಮ ರೈತರ ಮಕ್ಕಳೇ ಕಾನ್ವೆಂಟಿಗೆ ಕಳಿಸ್ತಾ ಇದ್ದಾರೆ. 8-10 ಮೈಲಿ ದೂರದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ತಾ ಇವೆ. ಪರಿಸ್ಥಿತಿ ಹೀಗಿರುವಾಗ ಕನ್ನಡ ಚಿತ್ರಗಳನ್ನೇ ನೋಡಿ ಅಂತ ನಾವು ರೆಸ್ಟ್ರಿಕ್ಷನ್ ಮಾಡೋಕ್ಕಾಗಲ್ಲ. ಈ ಜನರೇಷನ್ ನೋಡ್ತಾ ಇಲ್ಲ ಕನ್ನಡ ಸಿನಿಮಾಗಳನ್ನ. ನಮ್ಮ ಕನ್ನಡ ಸಿನಿಮಾಗಳು ಓಡ್ತಾ ಇರೋದೇ BNC ಸೆಂಟ್ರಲ್ಲಿ, ಅಲ್ಲಿ ನೋಡ್ತಾ ಇದ್ದಾರೆ. ಇನ್ನು ಎಷ್ಟು ದಿನ ನೋಡ್ತಾರೆ? ನಿಮ್ಮ ಸಿನಿಮಾ ನೋಡೋದೇ ಬಡವರು. ಹೌದು, ನಮ್ಮ ದುಡಿಯೋನೋ, ಆಟೋ ಓಡಿಸೋನೋ, ರಿಕ್ಷಾ ಓಡಿಸೋನೋ, ಹಮಾಲಿ ಮಾಡೋನೋ, ಇನ್ಯಾರು ಮಧ್ಯಮದಲ್ಲಿರ್ತಕ್ಕಂಥ ಕನ್ನಡ ಸಿನಿಮಾ ನೋಡೋದು. ಅವ್ರನ್ನ ಮಾತ್ರ ಕನ್ನಡ ನೋಡಿ ಅನ್ನೋದು. ಉಳಿದಿದ್ದೆಲ್ಲ ಇಂಗ್ಲೀಷ್ ಮಾಡಿದ್ರೆ ಹೆಂಗೆ? ಕನ್ನಡನೇ ಇಲ್ಲ ಅಂದರೆ, ಕನ್ನಡಿಗರಿಲ್ಲ ಅಂದರೆ ಕನ್ನಡ ಸಿನಿಮಾ ಅಲ್ಲ. ನೀವು ಯಾವ ಕನ್ನಡದ ಪರ ಮಾತಾಡ್ತೀರಿ ಅಂತ ಹೇಳ್ತಾರೆ. ನೀವು ನಿರ್ಮಾಪಕರು ಇರ್ಬೋದು, ಕಲಾವಿದರಿರ್ಬೋದು, ಡೈರೆಕ್ಟರ್ಸ್ ಇರ್ಬೋದು. ನಾವು ಕನ್ನಡ ಅಂತ ಸಿನಿಮಾ ಸಲುವಾಗಿ ನೀವು ಕನ್ನಡ ಅಂತ ಹೇಳ್ತೀವಿ. ನಿಮ್ಮ ಅನ್ನಕ್ಕೆ ಕನ್ನಡ ಹೇಳ್ತದೆ ಹೊರತಾಗಿ ಆ ಹೃದಯ ಭಾಷೆ ಅಥವಾ ಹೃದಯದಿಂದ ಬರ್ತಾ ಇಲ್ಲ ಕನ್ನಡದ ಪರವಾಗಿ. ನೀವು ಹೃದಯದ ಭಾಷೆಯಲ್ಲಿ, ಹೊಟ್ಟೆ ಭಾಷೆಯಲ್ಲಿ ಇರೋದು ಒಂದೇ ಭಾಷೆ, ಕನ್ನಡ ಭಾಷೆ. ತಮಿಳ್ನವರು, ತೆಲುಗಿನವರು ಮಾಡ್ತಾ ಇದ್ದಾರೆ, ಮರಾಠಿಗರು, ಮಲಯಾಳಿಗಳು ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇಲ್ಲ. ಎಲ್ಲ ಭಾಷೆ. ಯಾರದು ಸಮಸ್ಯೆ ಸರ್? ಅದು ನಿಮ್ಮ ಸಮಸ್ಯೆ. ಅದು ನೀವು ಉಳಿಸ್ಕೋತಾ ಇಲ್ಲ. ನಿಮ್ಮ ಚಲನಚಿತ್ರರಂಗದಲ್ಲಿ ಇಷ್ಟೆಲ್ಲ ಭಾಷೆ ಸಿನಿಮಾಗಳು ಓಡುತ್ತೆ ಅಂತಂದ್ರೆ ನಿಮ್ಮ ಮನೆ ಬರೋದು ಅಲ್ಲ. ನೀವು ಅಂತ ನಮ್ಮ ಸಪರೇಟ್ ಆಗಿ ಮಾಡ್ತಾರೆ. ನಾವು ನೀವು ಒಂದೇ. ಹೌದು, ನಾವು ನೀವು ಒಂದೇ. ನಾವು ಸೇರಿ ಈ ನಾಡು ನುಡಿಯನ್ನ ಎಲ್ಲಾನು ಉಳಿಸಿ. ತಮಿಳುನಾಡಲ್ಲಿ ಒಂದು ಕನ್ನಡ ಸಿನಿಮಾ ಓಡಲ್ಲ ಅಂತಂದ್ರೆ ಅಲ್ಲಿ ಹೇಗೆ ಅವಕಾಶ ಇಲ್ಲ?
ನಿಮ್ಗೆ ಇಲ್ಲಿ 1000 ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾಗಳು ಓಡ್ತಾವೆ ಅಂತಂದ್ರೆ ನೀವು ಅವಕಾಶ ಕೊಟ್ಟಿದ್ದೀರಿ ಅಂತ ನಿಮ್ಮ ವಿತರಕರು, ನಿಮ್ಮ ನಿರ್ಮಾಪಕರು, ನಿಮ್ಮ ವಾಣಿಜ್ಯ ಮಂಡಳಿ, ನಿಮ್ಮ ಒಕ್ಕೂಟ. ಸರ್ ಇದು ಕಾಸ್ಮೋಪಾಲಿಟನ್ ಸ್ಟೇಟು ಸರ್, ಇಲ್ಲಿ ಎಲ್ಲ ಭಾಷೆಯ ಜನಗಳು ಇದ್ದಾರೆ ಸರ್. ನನ್ನ ಕೈಯಾಗ ಒಂದು 100 ರೂಪಾಯಿ ಇದೆ ಸರ್, ನೀವು ಇದನ್ನೇ ಕೊಂಡ್ಕೊಳ್ಳಿ ಅಂತ ಹೇಳುವಂಥ ರೈಟ್ಸ್ ನಿಮಗಿಲ್ಲ. ನಾನೊಬ್ಬ ಕನ್ಸ್ಯೂಮರ್ ಆಗಿ ನಾನು ಹೇಳೋದಾದರೆ ನನಗೆ ಒಂದು ಒಳ್ಳೆಯ ಸಿನಿಮಾನ ಕನ್ನಡದಲ್ಲಿ ಡಬ್ಬ ಆದರೆ ನಾನು ನೋಡ್ತೀನಪ್ಪ, ನನ್ನ ರೈಟ್ ಅದು. ನನ್ನ ರೈಟನ್ನು ಕಸ್ಕೊಳ್ಳುವಂಥ ನಿಮ್ಗೆ ಆ ರೈಟ್ ಇದೆಯಾ, ಹಕ್ಕಿದೆಯಾ? ಸರ್ 50 ವರ್ಷಗಳು ನಾವು ನಿಮ್ಮನ್ನು ಒಲಿಸ್ಕೊಂಡಿದ್ದು ಡಬ್ಬಿಂಗ್ ಸಿನಿಮಾಗಳು ಬೇಡ, ನಾವು ಅದಕ್ಕೆ ಅನಿವಾರ್ಯವಾಗಿ ನೋಡ್ತಾನೆ ಬಂದ್ವಿ. ನಾವು ಈಗ ಸಹಿಸ್ಕೊಂಡಿವಿ. ನಾವು ನಿಮ್ಮ ಅವತಾರ ಸಿನಿಮಾ ಬಂದಮೇಲೆ ಅವ್ರು ರುಚಿ ಕಂಡ್ರು ಇಲ್ಲ, ಹಣದ ರುಚಿ. ಇದು 50 ಕೋಟಿ ಮಾರುಕಟ್ಟೆ, ಯಾಕೆ ಆಗಬಾರ್ದು? ರಜನಿಕಾಂತ್ ಸಿನಿಮಾ ಡಬ್ ಮಾಡಿದ್ರೆ. ಸೊ ಹಾಗಾದ್ರೆ 38 ಜನ ಕಾರ್ಮಿಕರು ತಲೆ ಇಲ್ವಾ ಅವರಿಗೆ? ಡಬ್ಬಿಂಗ್ ಪರವಾಗಿ ನಿಂತಿದಾರಲ್ಲ ಅವರು. ಯಾರು? ಈ 38 ಜನ ಕಾರ್ಮಿಕರು ಡಬ್ಬಿಂಗ್ ಬರಲಿ, ನಮ್ಮ ಹೊಟ್ಟೆ ಅನ್ನ ಹೋಗ್ತಾ ಇದೆ, ನಾವು ಸಾಲ ಮಾಡ್ಕೊಂಡಿವಿ ಅಂತ ರಾಜೇಂದ್ರ ಸಿಂಗ್ ಬಾಬು ಹೇಳ್ತಾರೆ. ನಮ್ಮ ಸಾಲ ಯಾರು ತೀರಿಸ್ತಾರೆ? 38 ಜನ ಕಾರ್ಮಿಕರು ಡಬ್ಬಿಂಗ್ ಪರವಾಗಿ ನಿನ್ನ ಸಹಿ ಮಾಡಿದ್ದಾರೆ ಸಭೆಯಲ್ಲಿ. ಅವ್ರು ಯಾರನ್ನೂ ಅವರೇ ಕ್ರಿಯೇಟ್ ಮಾಡಿರ್ತಾರೆ ಸರ್, ಆ ಲಾಬಿಯವರು. ಈಗಾದರೆ ಮುನಿರತ್ನ ನಿರ್ಮಾಪಕ ಸಂಘದ ಅಧ್ಯಕ್ಷ, ಅವರು ಕೂಡ ಅದರ ಪಾರ್ಟಿ ಆಗಿದ್ದಾರೆ. ಮುನಿರತ್ನ ಆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿರೋದ್ರಿಂದ ಅವರು ಆ ಸ್ಥಾನದಲ್ಲಿ ಮುಂದುವರಿಬೇಕಾ? ಸರ್ ಮುನಿರತ್ನ ಅವರೇ ಈ ನಿಮ್ಮ ಕಾರ್ಮಿಕ ನೃತ್ಯ ನಿರ್ದೇಶಕರ ಸಂಘದ ಅಧ್ಯಕ್ಷ ನಮಗೆ ತೊಂದರೆ ಮಾಡ್ತಾ ಇದ್ದಾನೆ, ಇವನು ಹೊರಗಡೆ ಕಳಿಸಿ, ನಮಗೆ ಬೇರೆ ಡಾನ್ಸರ್ಸ್ ಕಳಿಸಿ ಅಂತ ಅವರೇ ಹೇಳಿದ್ದು ಪತ್ರ ಇದೆ ನಮ್ಮ ಹತ್ರ. ಚಲನಚಿತ್ರ ಕಾರ್ಮಿಕರ ಒಕ್ಕೂಟ ಹೊಡೆದಿದ್ದು ಮುನಿರತ್ನ. ಅವ್ರನ್ನ ಹೊರಗಡೆ ಕಳಿಸಿದ್ರು, ನಾವು ಬೇರೆ ಕೊಟ್ಟೋ ಕೆಲಸ ನಡೀತಾ ಇದೆ. ಈಗ ಅವ್ರಿಗೆ ನಾವು ಮಾನ್ಯತೆ ಕೊಡ್ತೀವಿ ಅಂತಂದರೆ ಮುನಿರತ್ನ ಅವ್ರ ಉದ್ದೇಶ ಏನಿದೆ? ನಮ್ಮನ್ನು ನೋಡಿಬೇಕು ಅಂತ ಹೊಡೆದ್ರು. 27ನೇ ತಾರೀಕು ಬಂದು ಕರೆ ಕೊಟ್ಟಿದ್ದಾರೆ. ಅವತ್ತು ಅವ್ರು ಬಂದು ಮಾಡಿದ್ರೆ ನೀನು ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾರೆ. ಕೆಲವರು ನಿರ್ಮಾಪಕರು ಅವತ್ತು ನಾವು ಶೂಟಿಂಗ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. CCI ಇರೋದ್ರಿಂದ ವಾಣಿಜ್ಯ ಮಂಡಳಿ ನಾವು ಸ್ಪಷ್ಟವಾದ ನೀರು ತಗೊಳಕ್ಕಾಗಲ್ಲ, ಕೋರ್ಟಲ್ಲಿದೆ, ಪ್ರಿಜುಡೀಸ್ ಆಗುತ್ತೆ ಅಂತಾರೆ. ಸೊ ನಾವು ಅವತ್ತು ಕೆಲಸ ಮಾಡಬೇಕಾ ಮಾಡಬಾರ್ದಾ ಅನ್ನೋ ಡೈಲಾಮದಲ್ಲಿ ಇದ್ದೀವಿ ನಾವು. ಯಾರು ಈ ಡಬ್ಬಿಂಗ್ ಪರವಾಗಿ ನಿಂತಿದ್ದಾರೋ ಅಥವಾ ಅವ್ರ ಪರವಾಗಿ ಕೆಲಸ ಮಾಡ್ತಾರೋ, ಡಬ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೋ ಅಂಥ ನಿರ್ಮಾಪಕರು ತೆಗೆಯುವಂಥ ಚಲನಚಿತ್ರಗಳು ತಮ್ಮ ಕಾರ್ಮಿಕರು ಹೋಗಬಾರ್ದು ಅಂತ ತೀರ್ಮಾನ ಮಾಡ್ತೀವಿ. ಕಾರ್ಮಿಕರು ಹೋದರೆ ಹೋಗಲ್ಲ ಅವರು. ಅಲ್ಲ, ಅಶೋಕ್ ಅಧ್ಯಕ್ಷ ಇರ್ಬೋದು, ನನಗೂ ಅನ್ನಪ್ಪ, ನಾನು ಅನ್ನೋದು ಪ್ರಶ್ನೆ. ನಾವು ಕಾರ್ಮಿಕ ಹೋಗ್ತೀನಿ, ಹೋಗಲ್ಲ ಸರ್ ಅವ್ರು. ನಾನು ಬಿಟ್ಟು ನೀವ್ ಹೆಂಗೆ ಹೇಳ್ತೀರಿ? ನಾನು ಅವ್ರ ಹಿತರಕ್ಷಣೆ ಮಾಡ್ತಾ ಇದ್ದೀನಿ 25 ವರ್ಷದಿಂದ. ಅವ್ರು ಸಿನಿಮಾಗಳೇ ಮಾಡಲ್ಲ ಅಂತಂದ್ರೆ ಎಲ್ಲಿ ಹಿತರಕ್ಷಣೆ ಮಾಡ್ತೀರಿ? ನೀವು ಸಿನಿಮಾ ಮಾಡ್ತೀರಾ? ಇಲ್ಲ. ಮತ್ತೆ ಸಿನಿಮಾಗಳು ಮಾಡೋರಿಗೆ ನಾವು ಸಹಕಾರ ಕೊಡ್ತೀವಿ. ಸಿನಿಮಾ ಮಾಡಲ್ಲ ಅಂತ ನಾನು ಡಬ್ಬಿಂಗ್ ಮಾಡ್ತಾ ಕೂಡ್ತೀನಿ ಮನೇಲಿ. ನಿರ್ಮಾಪಕ 100 ಕೋಟಿ ರೂಪಾಯಿ ನಾನು ಡಬ್ ಮಾಡ್ತೀನಿ, ಬೇಡ ಸಿನಿಮಾ ಮಾಡೋದು. ಸರ್ ಡಬ್ಬಿಂಗ್ ಮಾಡ್ತೀನಿ ಅಂತ ಹೇಳ್ತಿರೋರು 10-15 ಜನ ಅಷ್ಟೇ. ಮಿಕ್ಕಿದವ್ರಿಗೆ ಯಾರಿಗೂ ಡಬ್ಬಿಂಗ್ ಇಷ್ಟ ಇಲ್ಲ. ಸುದೀಪ್ ಕಾನ್ಸಲ್ಟ್ ಕೊಟ್ಟಿಲ್ಲ, ದರ್ಶನ್ ಕಾಲ್ ಶೀಟ್ ಕೊಟ್ಟಿಲ್ಲ, ನಾನು ಡಬ್ಬಿಂಗ್ ಸಿನಿಮಾ ಮಾಡ್ಬಿಡ್ತೀನಿ, ಅವ್ರನ್ನೆಲ್ಲ ಹಾಳು ಮಾಡ್ಬಿಡ್ತೀನಿ ಅಂತಂದರೆ ಸಾಧ್ಯ ಆಗಲ್ಲ. ಹೌದು ಸರ್, ಒಂದು 2-3 ಸಿನಿಮಾ ಮಾಡ್ತಾ ಇದ್ದಂಗೆ ಹೀರೋಗಳು ಅವರು ಒಂದು ರೀತಿ ಸ್ಟಾರ್ ಲೆವೆಲ್ ಆಗ್ಬಿಡ್ತಾರೆ. ಅವರು ಸಂಭಾವನೆ 2 ಕೋಟಿ 3 ಕೋಟಿ, ಒಬ್ಬ ನಿರ್ಮಾಪಕ ಕಳ್ತನ ಮಾಡ್ತಾನೆ ಕೊಡ್ಬೇಕಾ? ನೀವೇ ಹೇಳಿ ಸರ್. 3 ಲಕ್ಷ ರೂಪಾಯಿ 3 ಕೋಟಿ ರೂಪಾಯಿ ಕೊಡ್ತಾರೆ ಅಂತಂದರೆ ಅಷ್ಟು ಆದಾಯ ಇರುತ್ತೆ ಸರ್, ಅದಕ್ಕೆ ಕೊಡ್ತಾರೆ. ಅದೇ ಸಿಟ್ಟು ಅವ್ರಿಗೆ. ನನಗೆ ಕೊಡಲ್ಲ ಅಂತೀಯ ನೀನು, ನೋಡ್ಕೊಳ್ತೀನಿ, ಡಬ್ಬಿಂಗ್ ಮಾಡ್ಬಿಡ್ತೀನಿ, ರಜನಿಕಾಂತ್ ಸಿನಿಮಾ ತರ್ಬಿಡ್ತೀನಿ, ಚಿರಂಜೀವಿ ಸಿನಿಮಾ ತರ್ತೀನಿ. ಸೊ ಎಲ್ಲ ಚಲನಚಿತ್ರ ಎಲ್ಲರೂ ಪಾಳೆಗಾರರೇ. ನಾನು ನೋಡ್ಕೊತ ನೀನು ನೋಡ್ಕೊ ಅಂತ ನೀವು ಹೇಳೋ ಪ್ರಕಾರ ಅಂಬರೀಷ್ ಲೀಡ್ ಮಾಡ್ಬೇಕು ಈ ಹೋರಾಟ. ಅವರೇ ಅಧ್ಯಕ್ಷರು, ಅವರೇ ಲೀಡ್ ಮಾಡಬೇಕು. ಬಟ್ ಅವ್ರು ಬಾಯಿನೇ ಬಿಟ್ಟಿಲ್ಲ, ಇನ್ನೂ ಬಾಯಿ ಬಿಟ್ಟಿಲ್ಲ ಅಂಬರೀಷ್. ಯಾವಾಗ ಬಿಡಬೇಕು ಅವಾಗ ಬಿಡ್ತಾರೆ ಸರ್. ಸರ್ಕಾರದ ಪಾರ್ಟ್ ಅವರು. ಈಸ್ ಅ ಪಾರ್ಟ್ ಆಫ್ ಗವರ್ಮೆಂಟ್.